ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 13ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಗುಣಗಳು ಯಾವ ಥರ ಇರಬೇಕಾಗುತ್ತೆ, ನಮ್ಮ ಗುಣಗಳಿಗೆ ನಾವು ಏನೇನೆಲ್ಲ ಕೊಡುಗೆಗಳು ಕೊಡ್ತೀವಿ ಮತ್ತು ನಮ್ಮ ಕರ್ತವ್ಯವನ್ನು ಯಾವ ಥರ ನಿರಂತರವಾಗಿ ಮಾಡಬೇಕಾಗುತ್ತೆ, ನಮ್ಮ ಕರ್ತವ್ಯದಲ್ಲಿ ನಾವು ಏನೇನಾಗಲಿ ಅಡೆತಡೆಗಳು ಯಾವ ಥರ ಬರ್ತಾವೆ ಮತ್ತು ಅದರ ತಕ್ಕಂಗೆ ನಾವು ಯಾವ ಥರ ಜೀವನ ಮಾಡಬೇಕಾಗುತ್ತೆ ಮತ್ತು ಅದರಿಂದ ನಾವು ಏನೇನೆಲ್ಲ ಕಲಿಬೇಕಾಗುತ್ತೆ ಮತ್ತು ಕರ್ತವ್ಯಗಳು ಅಂತ ಬಂದಾಗ ನಾವು ಯೋಚನೆ ಮಾಡುವುದು ನಮಗೆ ಸಂಬಂಧಪಟ್ಟ ಕರ್ತವ್ಯಕ್ಕೆ ಮಾತ್ರ ನಾವು ಸೀಮಿತವಾಗಿ ಕರ್ತವ್ಯವನ್ನು ಮಾಡ್ತೀವಿ. ಅದರ ತಕ್ಕಂಗೆ ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಸತ್ಯವನ್ನು ಯಾವ ಥರ ಅರಿವು ಮಾಡ್ಕೊಳ್ಬೇಕು ಮತ್ತು ನಮ್ಮ ಜೀವನದ ಕರ್ತವ್ಯಗಳನ್ನು ಯಾವ ಥರ ಅರಿವು ಮಾಡ್ಕೊಳ್ಬೇಕು ಮತ್ತು ಜೀವನದ ಸತ್ಯ ಅಂದರೆ ನಾವು ಹೇಳೋ ಪ್ರಕಾರ ಜೀವನದ ಒಂದು ಅದ್ಭುತ ಅಂದರೆ ಏನೇನಾಗಲಿ ಕಲಿತಿದ್ದಾಗ ಒಂದು ಕಷ್ಟ, ಕಲಿತಿದ್ದಾದ್ಮೇಲೆ ಒಂದು ಕಷ್ಟ ಆಗಿರುತ್ತೆ. ಆವಾಗ ನಮಗೆ ಏನೇನೆಲ್ಲ ಉಂಟಾಗುತ್ತೆ ಅಂದರೆ, ಈ ಕೆಲಸ ಎದಕ್ಕಾದರೂ ಕಲಿತೆ, ಈ ಕೆಲಸ ಎದಕ್ಕೆ ಇನ್ನೂ ನನಗೆ ಕಲಿಯೋಕ್ಕೆ ಆಗ್ತಾ ಇಲ್ಲ, ಈ ಕಡೆ ಅನುಭವ ಆಗಿಲ್ಲ ಅಂದ್ರೂ ಕಷ್ಟ, ಈ ಕಡೆ ಅನುಭವ ಆದರೂ ಕಷ್ಟ. ಇದರ ಹೊಂದಾಣಿಕೆಯಿಂದ ಯಾವ ಥರ ಇರಬೇಕು ಅನ್ನೋದೇ ಈ 13ನೇ ಶ್ಲೋಕದಿಂದ ನಾವು ಕಲಿಯಬೇಕು. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಅದ್ಭುತ ಸಾರ ಕೊಡುತ್ತೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಈ 13ನೇ ಶ್ಲೋಕದ ಒಂದು ಅದ್ಭುತದ ಒಂದು ಚರಿತ್ರೆಯನ್ನು ತಿಳ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 13ನೇ ಶ್ಲೋಕ ಏನಿದೆ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ, ಅದರ ಬಗ್ಗೆ ಇವತ್ತಿನ ದಿನ ಚರ್ಚಿಸೋಣ. ಬನ್ನಿ 13ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. 13ನೇ ಶ್ಲೋಕ ಹೇಳುತ್ತೆ, ಚತುರ್ವಾಣ್ಯಂ ಮಾಯಾ ಸುಷ್ಟಂ ಗುಣಕರ್ಮ ವಿಭಾಗಾಶಂ ತಸ್ಯ ಕರ್ತಾರಾಮಾಪೀಮಂ ವಿದ್ಯಾಕರ್ಮ್ಯಾಮಂ. ಇದರ ಅರ್ಥ, ಐಕ ನಿಸರ್ಗದ ಗುಣಾಂತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸ್ಪಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸ್ಪಷ್ಟಿಸಿದರೂ ನಾನು ಬದಲಾವಣೆಯಿಲ್ಲದವನು, ಆದ್ದರಿಂದ ನಾನು ಕರ್ತರನಲ್ಲ ಎಂದು ತಿಳಿ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾನು ಸಹ ನಿಮ್ಮ ಒಂದು ಗುಣಗಳನ್ನು ನಿಮಗೆ ಸ್ಥಾಪಿಸಿದ್ದೇನೆ. ಆ ಗುಣ ನೀವು ಒಂದು ಜೀವನವನ್ನು ಕಟ್ಕೊಳ್ಳಿ ಮತ್ತು ಜೀವನದ ಸತ್ಯವನ್ನು ನಿಮ್ಗೆ ಏನೇನೆಲ್ಲ ತಿಳಿಬೇಕು ಮತ್ತು ಅದರ ಬಗ್ಗೆ ನಿಮಗೆ ಏನೇನೆಲ್ಲ ಆಸಕ್ತಿ ಇರಬೇಕು ಅಂತ ನಿಮಗೆ ಒಂದು 4 ಗುಣದ ಒಂದು ಸಾರಾಂಶ ತಿಳಿದಿದ್ದೇನೆ. 4 ಗುಣದ ಸಾರಾಂಶ ಅಂತ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗೋದು, ಒಂದನೇದ್ದು ಒಂದು ವಿಭಾಗನೆ ಅಂದರೆ ಒಂದು ಒಳ್ಳೆ ರೀತಿಯ ಬದುಕು, ಇನ್ನೊಂದು ಒಂದು ಒಳ್ಳೆ ತಕ್ಕಂಗೆ ಕೆಲಸ ಮತ್ತು ಅದರ ತಕ್ಕಂಗೆ ಕರ್ತವ್ಯವನ್ನು ಯಾವ ಥರ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ಅದು 4 ಅನ್ನುವ ಒಂದು ಪದ ಏನಂದರೆ, ಒಂದು ಅರ್ಥದ ಪೂರ್ಣದ ಒಂದು 4 ಒಂದು ಮುಖ್ಯ ಅಂಶಗಳು ಏನಂದರೆ ಸ್ವತಃ, ರಜ ಮತ್ತು ತಮಸ್ಸು. ಅಂದರೆ ಇವು 3ಗಳು ಏನೇನೆಲ್ಲ ನಮಗೆ ಕೊಡ್ತಾವೆ ಮತ್ತು ಅದನ್ನಿಂದ ನಾವು ಏನೇನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಾವು ತಿಳಿದಾಗ ನಮಗೆ ಗೊತ್ತಾಗೋದು, ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ಭಗವಂತನು ಸ್ಪಷ್ಟಿಸಿದ್ದಾನೆ. ಈ ವ್ಯವಸ್ಥೆಯನ್ನು ಭಗವಂತನೇ ಸೃಷ್ಟಿಸಿದ್ದರೂ ಅವನ ಬದಲಾವಣೆ ಇಲ್ಲದವನು ವ್ಯಾಯಾಮವನ್ನು ಮತ್ತು ಈ ವ್ಯವಸ್ಥೆಗೆ ಸಂಬಂಧಪಟ್ಟ ಕರ್ತವ್ಯವನ್ನೆಲ್ಲ ತಿಳಿಯಬೇಕು. ಅಂದರೆ ಇವೆಲ್ಲ 4ಗಳನ್ನು ಅವನು ಒಂದು ತನ್ನ ಜೀವನಕ್ಕೆ ಉದಾಹರಣೆಗಳಾಗಿ ಮಾಡ್ಕೊಳ್ಬೇಕು, ಅದನ್ನು ಸ್ಥಾಪನೆಗೊಳಿಸಬೇಕಾಗುತ್ತೆ ಮತ್ತು ಆತನಿಂದ ಒಂದು ಕರ್ತವ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತೆ. ಆತನು ಮುಖ್ಯವಾಗಿ ಒಂದು ಜನ್ಮ ತಾಳಿದಾನೆ ಅಂದರೆ ಆತನು ಕರ್ತವ್ಯದಿಂದ ಮತ್ತು ಕರ್ಮದಿಂದ ಒಂದು ಒಳ್ಳೆ ನಿರ್ದಿಷ್ಟ ಜೀವನವನ್ನು ನಡೆಸಿಕೊಂಡು ಮತ್ತು ಸಮಾಜಕ್ಕೆ ವ್ಯವಸ್ಥೆಗೆ ಏನೇನೆಲ್ಲ ಒಂದು ಒಳ್ಳೆ ಉದ್ದೇಶ ಕೊಡ್ತಾರೆ, ಅದರಿಂದ ಅವ್ರಿಗೆ ಏನೇನೆಲ್ಲ ಪ್ರಯೋಜನಗಳು ಸಿಗ್ತವೆ ಮತ್ತು ಅವರಿಂದ ಇನ್ನಷ್ಟು ಜನಗಳಿಗೆ ಏನೇನೆಲ್ಲ ಕಲಿಕೆ ಸಿಗ್ತವೆ ಅನ್ನೋದು ಈ ಶ್ಲೋಕದಿಂದ ನಾವು ಕಲಿಬೇಕಾಗುತ್ತೆ. ಮತ್ತು ಜನ್ಮವಲ್ಲ, ಗುಣ ಮತ್ತು ಕರ್ಮ ಮುಖ್ಯ. ಈ ಪ್ರಕಾರ ಒಬ್ಬ ವ್ಯಕ್ತಿಯ ಸಾಮಾನ್ಯವು ಅವನ ಜನ್ಮದ ಆಧಾರದ ಮೇಲೆ ನಿರ್ಧಾರ ಆಗುವುದಿಲ್ಲ, ಬದಲಾಗಿ ಅವನಲ್ಲಿರುವ ಗುಣಗಳು, ಸ್ವಭಾವ ಮತ್ತು ಅವನು ಮಾಡುವ ಕರ್ಮಗಳು, ಕೆಲಸ ಅದರ ಮೇಲೆ ನಿರ್ಧಾರವಾಗುತ್ತದೆ. ಇದು ಇಂದಿನ ಮೆರಿಟ್ ಆಧಾರಿತ ಸಮಾಜಕ್ಕೆ ಆಧಾರಿತವಾಗಿದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಮನುಷ್ಯ ಸಾಮಾನ್ಯವಾಗಿ ಜನ್ಮ ತಾಳುತ್ತಾನೆ, ಅವನು
ಒಂದು ಒಳ್ಳೆ ನಿರ್ದಿಷ್ಟ ಜೀವನನು ಕಟ್ಕೊಳ್ಳಿಕ್ಕೆ ಮಾಡಿರ್ತಾನೆ. ಮತ್ತು ಅವನೇನು ಮಾಡ್ತಾನೆ, ತನ್ನ ಪಾಡಿಗೆ ತಾನು ಬದುಕ್ತಾ ಇರ್ತಾನೆ, ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ, ತನ್ನ ಪಾಡಿಗೆ ತಾನು ಏನೇ ಗೊತ್ತಿದ್ರು ಸಹ ಅದನ್ನು ಯಾರಿಗೂ ಶೇರ್ ಮಾಡಲಾರ್ದಂಗೆ ಜೀವನ ಮಾಡ್ತಾ ಇರ್ತಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ, ಇವನ್ನೆಲ್ಲ ಮುಖ್ಯವಲ್ಲ, ನೀನು ಜನ್ಮ ತಾಳಿದ ಮೇಲೆ ಇವೆಲ್ಲ ಮುಖ್ಯವಲ್ಲ. ನಿನ್ನದ ಒಂದು ಕರ್ತವ್ಯದಿಂದ ಮತ್ತು ನಿನ್ನ ಸ್ವಭಾವದಿಂದ ಮತ್ತು ನೀನು ಮಾಡ್ತಿರೋ ಪುಣ್ಯ ಕೆಲಸದಿಂದ ನೀನು ಏನು ಆಗಬೇಕು ಏನಿಲ್ಲ ಅದ ಸ್ವಭಾವದಿಂದ ನಿನಗೆ ನಾನು ತಿಳಿಸ್ತೀನಿ. ಮತ್ತು ಅದರಲ್ಲಿಂದ ನಿನಗೆ ಯಾವ ಥರ ಒಂದು ಒಳ್ಳೆಯ ಉದ್ದೇಶಗಳು ಬರ್ತಾವೆ, ಅದರಲ್ಲಿಂದ ನಿನ್ನ ಜೀವನವನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ವೃತ್ತಿಪರ ವಿಭಜನೆ, ಸಮಾಜದ ಸಗಮ ಕಾರ್ಯನಿರ್ವಹಣೆ, ಬೇರೆ ಬೇರೆ ರೀತಿಯ ಕೌಶಲ್ಯಗಳು ಬೇಕು. ಭೌತಿಕ ಕೆಲಸ ಮಾಡುವವರು, ರಕ್ಷಣೆ ಮತ್ತು ಆಡಳಿತ ನೋಡಿಕೊಳ್ಳುವವರು, ವ್ಯಾಪಾರ ವಾಣಿಜ್ಯದವರು, ಈ ಸೇವಾ ಕಾರ್ಯಗಳಲ್ಲಿ ತೊಡಗಿರುವವರು, ಹೇಗೆಲ್ಲರೂ ತಮ್ಮ ಸ್ವಭಾವಕ್ಕೆ ತಕ್ಕಂಗೆ ಕೆಲಸ ವಾರಿಸಿಕೊಂಡಾಗ ಸಮಾಜ ಸಮತೋಲನದಲ್ಲಿ ಇರುತ್ತಾರೆ. ಅಂದರೆ ಇದೆಲ್ಲ ಯಾವ ಥರ ಇರ್ತಾರೆ, ಯಾವ ಥರ ಸಮಾಜ ತೋಲನದಿಂದ ಅವರಿಗೆ ಮನೋಭಾವದಿಂದ ಏನೋ ಒಂದು ಇಲ್ಲಿ ನಾವು ಉದಾಹರಣೆಗಾಗಿ ವ್ಯಾಪಾರ ತೊಗೊಂಡಿದ್ವಿ, ವಾಣಿಜ್ಯ ಒಂದು ಸುತ್ತಮುತ್ತಲಿನ ವರ್ಗಗಳ ಏನೇನೆಲ್ಲ ತಿಳ್ಕೊಂಡಿದ್ವಿ ಅಂತ ಅವರು ವಾಣಿಜ್ಯದಿಂದ ನಾವು ತಿಳ್ಕೊಂಡಿದ್ವಿ. ಮತ್ತು ಅವ್ರು ಹೇಳೋ ಪ್ರಕಾರ ಇವರೆಲ್ಲ ಮಾಡ್ತಿರೋದು ಒಂದು ಸಮತೋಲನದಿಂದ ಒಂದು ಒಳ್ಳೆಯ ನಿರ್ದಿಷ್ಟ ಜೀವನವನ್ನು ಕಟ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಿಂದ ನಮ್ಮ ಜೀವನವನ್ನು ಸಹ ಇದೇ ರೀತಿಯಿಂದ ಕಟ್ಕೊಳ್ಬೇಕು ಮತ್ತು ಈ ಥರ ಸಮಾಜ ಸೇವೆಗಳನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅಂತ ನಾವು ಭಾವಿಸ್ಬೇಕಾಗತ್ತೆ. ಮತ್ತು ಸ್ಪಷ್ಟವಾಗಿ ಹೇಳೋದಾದರೆ ನಿಮ್ಮ ಕೆಲಸ ಮತ್ತು ನಿಮ್ಮ ನಡವಳಿಕೆ ನಿಮ್ಮನ್ನು ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಹೊರತು ನಿಮ್ಮ ಹುಟ್ಟಲ್ಲ ಎಂಬುದೇ ಈ ಶ್ಲೋಕದ ನಮಗೆ ಸಾರ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀವು ಹುಟ್ಟಿದ ತಕ್ಷಣ ನೀ ಇದು ಆಗಬೇಕು ಅದು ಆಗಬೇಕು, ನಿನ್ನ ಕನಸಿನ ತಕ್ಕಂಗೆ ನೀನು ಕುಣಿಬೇಕು ಅನ್ನೋದು ತಪ್ಪಾಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ, ನಿನ್ನ ಕರ್ತವ್ಯವನ್ನು ನಿರಂತರವಾಗಿ ಮಾಡು. ನಿನ್ನ ಕರ್ತವ್ಯದಿಂದ ನೀ ಏನೇನೆಲ್ಲ ಮಾಡ್ಕೊತೀಯ, ನಿನ್ನ ವ್ಯಕ್ತಿತ್ವದಿಂದ ನೀ ಯಾವ ಥರ ಕಲಿತೀಯ, ಅದರಿಂದ ನಿನ್ನ ಒಂದು ಒಳ್ಳೆ ಜೀವನವನ್ನು ನೀನು ರೂಪಿಸ್ಕೊಳ್ತೀಯ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅವ್ರು ಹೇಳೋದು ನಿನ್ನ ಜೀವನದ ಹರಿವು ಏನಿದೆ ಅಂತ ತಿಳ್ಕೊಳೋದು. ನೀವು ಹುಟ್ಟಿದ ತಕ್ಷಣ ನೀನು ಅದು ಆಗಬೇಕು ಇದು ಆಗಬೇಕು, ನೀನು ಹಾಗೆ ಬದುಕಬೇಕು ಹಿಂಗೆ ಬದುಕಬೇಕು, ಅದು ಮ್ಯಾಟ್ರ್ ಆಗಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಒಂದು ಒಳ್ಳೆಯ ರೀತಿಯಿಂದ ಬದುಕಿದ ಮೇಲೆ ಅವನ ಒಂದು ವ್ಯಕ್ತಿತ್ವ ತನಗೆ ತನಗೆ ಗೊತ್ತಾದಾಗ ಮಾತ್ರ ಅವನು ಏನೇನೆಲ್ಲ ಆಗಬೇಕು ಏನೇನೆಲ್ಲ ಇಲ್ಲ ಅನ್ನೋದು ಅವಾಗೆ ತಿಳಿಯುತ್ತೆ. ಅವಾಗ ತನ ಆ ವ್ಯಕ್ತಿಗೆ ಏನಾಗಬೇಕು ಅನ್ನೋದೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ನಡೀತಾ ಇದ್ದರೆ ಈ ಶ್ಲೋಕ ನೋಡಿ. ಯಾಕಂದರೆ ಮನುಷ್ಯ ಹುಟ್ಟಿದ ತಕ್ಷಣವೇ ನಾವು ಏನಂತ ತಿಳ್ಕೊತೀವಿ, ಇವನು ಇದಾಗಬೇಕು, ಅವನು ಅದಾಗಬೇಕು, ಅವನು ದೊಡ್ಡ ವ್ಯಕ್ತಿ ಆಗಬೇಕು, ಅದು ಸಹ ತಪ್ಪಾಗಿರುತ್ತೆ. ಅದು ತಪ್ಪು ನಿರ್ಧಾರ. ಅವನ ವ್ಯಕ್ತಿತ್ವ ಮೇಲೆ ಹೋಗುತ್ತೆ, ಅವನು ಮಾಡೋ ಕರ್ತವ್ಯ ಮೇಲೆ ಹೋಗುತ್ತೆ, ಅವನು ಮಾಡೋ ಪುಣ್ಯದ ಕೆಲಸದ ಮೇಲೆ ಹೋಗುತ್ತೆ. ಇಷ್ಟೆಲ್ಲ ಒಂದು ನಿರ್ದಿಷ್ಟ ಜೀವನವನ್ನು ನಡೆ ಅಂತ ಹತ್ತತ್ರ ಬರೋದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಬರುತ್ತೆ ಅದರಲ್ಲಿಂದ ಆತನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ಶ್ಲೋಕದಲ್ಲಿ ಮತ್ತೆ ಬರ್ತೀನಿ, ಇನ್ನಷ್ಟು ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದ್ರ ಬಗ್ಗೆ ಚರ್ಚಿಸೋಣ. ಬನ್ನಿ ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.